ಲಿವರ್ ಪ್ರಾಬ್ಲಮ್ಮು, ಪ್ಯಾಂಕ್ರಿಯಾಸು, ಕಣ್ಣು ಕಾಣಿಸಲ್ಲ, ಪೊರೆ ಬಂದಿರುತ್ತೆ, ಕೈ ಕಾಲು 2 ಫ್ರಾಕ್ಚರ್. ಇದರಿಂದ ನಾನು ಬೆಡ್ ಅನ್ನಾಗಿ 8 ವರ್ಷ ಆಯ್ತು. ಇಲ್ಲ ಸರ್, ಯಾರು ಬಂದಿರ್ಲಿಲ್ಲ ಸರ್. ಇದೇ ಫಸ್ಟ್ ಬಂದಿರೋದು ಹರೀಶ್. ಮಕ್ಳಿಲ್ಲ ಸರ್, ಒಂದು ಮಗು ಆಗಿತ್ತು, ಡೆತ್ ಆಗಿದೆ ಸರ್. ಇದು ಅಷ್ಟೊಂದು ವಾಸಿ ಆಗಲ್ಲ, ಕಿಡ್ನಿ ಪ್ರಾಬ್ಲಮ್ ಆಗೈತಲ್ಲ, ಲಿವರ್ ಪ್ರಾಬ್ಲಮ್ ಆಗೈತೆ, ಇರೋವರೆಗೂ ಚೆನ್ನಾಗಿ ನೋಡ್ಕೊ ಹೋಗಮ್ಮ ಅಂತ ಹೇಳವ್ರೆ. ತರಕಾರಿ ಎಲ್ಲ ಕೊಟ್ಟವ್ರೆ. ಸಂತೋಷ. ಸ್ವಲ್ಪ ಅಮೌಂಟ್ ಕೊಟ್ಟವ್ರೆ, ಅದಕ್ಕೂ ಸಂತೋಷ. ಅಂತ ಬಡವ್ರಕ ಸಹಾಯ ಮಾಡ್ಬೇಕಂತ ಹರೀಶ್ ಅಣ್ಣ ಚೆನ್ನಾಗಿರ್ಲಿ ಅಂತ ನಮ್ಮ ఉద్దేశ. విషయంలో మా కండ్లకు కనపడిందే, మా చేతులు అయ్యిందే మేము చేస్తాం. ಕರ್ಮ ಇವೆಲ್ಲ. ಈ ಸರ್ಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ತಮ್ಮ ಬೇಳೆ ಬೇಯಿಸ್ಕೊಳಕ್ ಮಾತ್ರ ಅಧಿಕಾರಿಗಳಿಗೆ ಬಂದಿದ್ದಾರೆ. ಸಮಾಜನ, ಬಡವ್ರನ್ನ, ಶೋಷಿತರನ್ನ ಗುರುತಿಸೋ ಕೆಲಸ ನಮಗೆ ಸ್ವಾತಂತ್ರ್ಯ ಬಂದ್ 70-75 ವರ್ಷಗಳು ಕಳೆದ್ರೂ ಕೂಡ ಇದುವರೆಗೂ ಕೂಡ ಇಂಥದೆಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಅಂದ್ರೆ ನಿಜಕ್ಕೂ ಕೂಡ ನಮಗೆಲ್ರಿಗೂ ಅವಮಾನ ಆಗೋ ರೀತಿನೇ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಈ ತರ ಈ ಅಮ್ಮ ತಾಯಿ ಅಲ್ಲಿಂದ ರೋಡಿಂದ ಪಾಪ ನಡ್ಕೊಂಡು ಬಂದು, ಆ ಮನೆ ಇಲ್ಲ ನಮ್ಗೆ, ಆ ಕಡೆ ಇದ್ದಿದ್ ಮನೆ ಮಾರಿದೀನಿ, ನನ್ನ ಗಂಡನಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಕೇವಲ 350 ರೂಪಾಯಿ ಕೂಲಿ ಮಾಡ್ತೀನಿ, ಇರೋ ಹಣದಲ್ಲಿ ನಾನು ನನ್ನ ಗಂಡನ ಕಾಪಾಡ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನ ತಾಯಿ ಮೀಡಿಯಾದಲ್ಲಿ ಹೇಳ್ದಾಗ ನನಗೆ ನೋವಾಗಿ, ನಾನು ಇವತ್ತಿನ ದಿನ ಈ ಮನೆಗೆ ಭೇಟಿ ಕೊಟ್ಟು ನನ್ ಫೋನಲ್ಲಿ ಮಾತಾಡಿದೆ ಯಜಮಾನ್ರಿಗೆ. ಏನಣ್ಣ ನಿಮ್ ಸಮಸ್ಯೆ ಏನಿದೆ, ಏನೇನ್ ಬೇಕು ನಿಮ್ಗೆ, ಆರೋಗ್ಯ ಸಮಸ್ಯೆ ಹೆಂಗಿದೆ ಅಂದ್ರೆ, ಅಣ್ಣ ನಮ್ಮ ಮನೆಯಲ್ಲಿ ರೇಷನ್ ಐಟಮ್ ಇಲ್ಲ, ಏನ್ ಬೇಕು ನಿನ್ಗಂದ್ರೆ ಅಯ್ಯಪ್ಪ ಕೇಳಿದ್ ಮೊದಲನೇ ಮಾತೆ ರೇಷನ್ ಐಟಮ್ ಬೇಕಣ್ಣ ಅಂತ ಕೇಳ್ದ. ಪಾಪ ತರಕಾರಿ ರೇಷನ್ ಐಟಮ್ ಅವ್ರಿಗೆ ಏನು 2-3 ತಿಂಗಳಿಗಾಗಷ್ಟು ತರಕಾರಿ ರೇಷನ್ ಐಟಮ್ ಕೂಡ ತಗೊಂಡ್ ಬಂದಿದ್ವಿ. ಅದೇ ರೀತಿ ಅವ್ರಿಗೆ ಆಸ್ಪತ್ರೆ ಖರ್ಚಿಗೆ ಧನ ಸಹಾಯವನ್ನು ಕೂಡ ಮಾಡಿದ್ವಿ. ಭಗವಂತ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದಾನ ಅದ್ರಲ್ಲಿ ಮಾಡಿದ್ವಿ. ನಿಜಕ್ಕೂ ಕೂಡ ಇವತ್ತು ನಮ್ಗೆ ಬೇಸರ ಆಗ್ತಾ ಇದೆ. ಸಮಾಜ ಗುರುತಿಸೈತೆ ಸರ್. ಯಾವತ್ತು ನಾನು ಎಲ್ರಿಗೂ ರಾಜಕಾರಣಿಗಳಿಗೆ ಹೇಳೋದು ಅಷ್ಟೇ, ಗ್ರಾಮಸ್ಥರಿಗೆ ಹೇಳೋದು ಅಷ್ಟೇ, ಸಮಾಜ ಸೇವಕರಿಗೆ ಹೇಳೋದು ಅಷ್ಟೇ. ಫಸ್ಟ್ ನಮ್ಮೂರು, ನಮ್ಮ ಮನೆ, ನಮ್ಮ ಗ್ರಾಮ, ಆಮೇಲೆ ರಾಜ್ಯ. ನಮ್ಮ ಮನೆನೇ ನಾವು ನೋಡ್ಕೊಳಕ್ ಆಗದೆ ಇದ್ಮೇಲೆ ಬೇರೆ ಮನೆ ಏನ್ ಉದ್ಧಾರ ಮಾಡ್ತಾರೆ ಸರ್? ಫಸ್ಟ್ ಅವ್ರ ಮನೆ ಉದ್ಧಾರ ಮಾಡ್ಬೇಕು. ಕಷ್ಟನ ಸುಖನ ಇರೋದ್ರಲ್ಲಿ 10 ರೂಪಾಯಿ ಇದ್ರೆ 10 ರೂಪಾಯಿ, 5 ರೂಪಾಯಿ ಇದ್ರೆ 5 ರೂಪಾಯಿ, 1000 ಕೋಟಿ ಏನ್ ಖರ್ಚು ಮಾಡಂತ ಯಾರು ಜನಸಾಮಾನ್ಯರು ಕೇಳಲ್ಲ. ಇವತ್ತು ಅವ್ರಿಗೆ ಬೇಕಾಗಿರೋದು, ನೀಡಿರೋದು ಇಷ್ಟೇ. ಆ ತಾಯಿ ಮಾತಲ್ಲೇ ಬಂತು, ಏನ್ ಬೇಕಮ್ಮ ನಿಮ್ಗಂದ್ರೆ, ಏನ್ ಬೇಕು ನಮ್ಗೆ, ಏನ್ ಬೇಕೋ ಎಲ್ಲ ಕೊಟ್ಟಿದ್ದಾರೆ, ಇಷ್ಟೇ ನಾವು ಮಾಡ್ಬೇಕಾಗಿರೋದು. 1000 ಕೋಟಿ, ಲಕ್ಷಾಂತರ ಕೋಟಿ ಇಟ್ಕೊಂಡು ಇದ್ದವನು ಮಣ್ಣಲ್ಲೇ ಹೋಗೋದು, ಅವರು ಮಣ್ಣಲ್ಲೇ ಹೋಗೋದು. ನಾನು ಯಾವತ್ತೂ ಅಷ್ಟೇ ಹೇಳ್ತೀನಿ, ನಿಮ್ಮ ಹಣ, ನಿಮ್ಮ ಆಸ್ತಿ, ಅಂತಸ್ತು, ಅಧಿಕಾರ, ಜಂಬ, ದರ್ಪ ಎಲ್ಲ ಆಮೇಲಕ್ಕೆ. ಫಸ್ಟ್ ಸಮಾಜದಲ್ಲಿ ಶೋಷಿತರನ್ನ, ಬಡವ್ರನ್ನ, ಹಿಂದುಳಿದ ವರ್ಗದವ್ರನ್ನ ಗುರುತಿಸೋ ಕೆಲಸ ಯಾವುದೇ ರಾಜಕಾರಣ ಆಗಿರ್ಲಿ ಮೊದ್ಲು ಆ ಕೆಲಸ ಮಾಡ್ಬೇಕಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸಮಸ್ಯೆಗಳಿದೆ. ಈಗ ಇವ್ರಿಗೆ 7-8 ವರ್ಷದಿಂದ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಳಚೆ ನೀರು ಬಂದು ಒಂದು 5-6 ವರ್ಷ ಆಗಿದೆ. ಅದಕ್ಕೂ ಮುಂಚೆ ಇವ್ರಿಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗಿದೆ. ನಾವು ಯಾವತ್ತು, ನಾನು ಹೇಳೋದು ಸರ್ಕಾರಕ್ಕೂ ನಾನು ಮನವಿ ಮಾಡೋದು ಇಷ್ಟೇ, ಉನ್ನತವಾದ, ಸ್ಥಳೀಯವಾಗಿ ಶುದ್ಧವಾದ, ಉನ್ನತ ಮಟ್ಟದ ಆಸ್ಪತ್ರೆಗಳನ್ನು ತೆರೀರಿ. ಪಂಚಾಯತಿಗೊಂದು ದೊಡ್ಡ ಮಟ್ಟದ ಹಾಸ್ಪಿಟಲ್ ಓಪನ್ ಮಾಡಿ. ಪೆರೇಸಂದ್ರ ಅಂದ್ರೆ ಇಡೀ ದೇಶಕ್ಕೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು ಇವತ್ತಿನ ಮಾಧ್ಯಮದಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಸಮಾಜದಲ್ಲಿ ಅಂತ ಗ್ರಾಮದಲ್ಲಿ ನೀವು ಒಂದು ದೊಡ್ಡ ಮಟ್ಟದ ಆಸ್ಪತ್ರೆಯನ್ನ ತೆರಿಬೇಕು. ಇವತ್ತು ನಮ್ಮ ಮೆಡಿಕಲ್ ಕಾಲೇಜು ಕಟ್ಟಡ ಪೂಜೆ ಆಗಿ 6-7 ವರ್ಷ ಆಯ್ತು. ಇವತ್ತಿಗೂ ಕೂಡ ಅದನ್ನು ಉದ್ಘಾಟನೆ ಆಗಿ ಓಪನ್ ಆಗಿಲ್ಲ, ಜನರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಫಸ್ಟ್ ಅಂತವ್ ಕಡೆ ಗಮನ ಕೊಟ್ಟು ಇಂಥವ್ರನ್ನ ಕಾಪಾಡುವಂತ ಕೆಲಸ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಸರ್. ಸರ್ ಏನ್ ಹೇಳಿ, ಸಂತೋಷ ಆಯ್ತು ಸರ್ ನಮಗೆ. ಅದೇ ಮನೆಗೆ ಬೇಕಾಗಿರೋ ತರಕಾರಿನು ಎಲ್ಲ ಕೊಟ್ಟವ್ರೆ, ಸ್ವಲ್ಪ ಅಮೌಂಟನ್ನು ಕೊಟ್ಟವ್ರೆ. ಅವ್ರು ಮತ್ತೆ ಏನೇನು ಸಂಬಳ ಮಾಡಿಸ್ತೀವಂತ ಎಲ್ಲ ಪ್ರೂಫ್ ಎಲ್ಲ ಇಸ್ಕೊಂಡವ್ರೆ ಸರ್. ಅವ್ರ ಕಾರ್ಯಕ್ಕೆ ಹೆಂಗ್ ಅನ್ಸುತ್ತೆ? ಅದಕ್ಕೆ ಸಂತೋಷ ಆಗುತ್ತೆ ಸರ್. ಯಾರನ್ನ ಬಂದಿದ್ರು ಇದುವರೆಗೂ ಮನೆಗೆ? ಇಲ್ಲ ಸರ್, ಯಾರು ಬಂದಿರ್ಲಿಲ್ಲ ಸರ್. ಇದೇ ಫಸ್ಟ್ ಬಂದಿರೋದು ಹರೀಶ್. ನೀವು ಅವ್ರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿ? ಸರ್ ನಾವು ಕಾಂಟ್ಯಾಕ್ಟ್ ಆಗಿಲ್ಲ, ನ್ಯೂಸ್ ಅಲ್ಲಿ ನೋಡ್ಬಿಟ್ಟು ಬಂದಿರೋ ಸರ್. ನಾವೇನ್ ಕಾಂಟ್ಯಾಕ್ಟ್ ಆಗಿಲ್ಲ, ಅವರೇ ಫೋನ್ ಮಾಡ್ಬಿಟ್ಟು ಏನ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ತೀವಿ. ನಿನ್ನೆ ಎಲ್ಲ ಕೇಳವ್ರೆ, ಇಂತಿಂತ ಪ್ರಾಬ್ಲಮ್ ಎಲ್ಲ ಐತೆ ಅಂತ ಹೇಳಿದೀವಿ. ಮತ್ತೆ ಇವತ್ತು ಬಂದು ಸಹಾಯ ಮಾಡಿದ್ರು ಸರ್. ಸರ್ ಕಾರಣ ಏನಂದ್ರೆ ಅದೇ ಇವ್ರಿಗೆ ಹುಷಾರಿಲ್ಲ ಆಗೋಯ್ತು. ನಾನು ಒಬ್ಳೆ ಕೆಲಸ ಮಾಡೋದು, ಒಬ್ಳೆ ಕೆಲಸ ಮಾಡೋದು. ಅದಕ್ಕೆ ಅಪ್ಪನ ಹಾಸ್ಪಿಟಲ್ ನೋಡ್ಸ್ಬೇಕು, ನಮ್ಮ ಮನೆ ನೋಡ್ಬೇಕು, ಮತ್ತೆ ಹೆಂಗಿನ ಮನೆ ಕೆಲಸ ಮಾಡ್ಸೋದು, ಅದಕ್ಕೆ ನಿಲ್ಸ್ಬಿಟ್ಟಿದ್ವಿ ಸರ್.
ನನ್ಕ ದಿನಕ್ಕ 350 ರೂಪಾಯಿ ಕೊಡ್ತಾರೆ. ಅವ್ರಕ ತಿಂಗ್ಳಿಗೊಂದ್ಸಲಿ ನಾನು ಕರ್ಕೊಂಡು ಹೋಗ್ತೀನಿ ಗೌರ್ಮೆಂಟ್ ಹಾಸ್ಪಿಟ್ಲಕ. ಅವಾಗ ಬರುತ್ತೆ ಒಂದ್ 2,000 3,000 ಬರುತ್ತೆ ಸರ್ ಅಲ್ಲಿ ನೋಡ್ಸಕ್ಕ. ಡೈಲಿ ಏನ್ ನಾನು ಕರ್ಕೊಂಡು ಹೋಗಲ್ಲ ಸರ್, ತಿಂಗ್ಳಿಗೊಂದ್ಸಲಿ ಕರ್ಕೊಂಡು ಹೋಗ್ತೀನಿ. ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಏನಿಲ್ಲ ಸರ್, ಇನ್ಸುಲಿನ್ ಮಾತ್ರ ಕೊಡ್ತಾರೆ ಅಲ್ಲಿ. ಅದೇ ಬ್ಲಡ್ ಚೆಕಪ್ ಎಲ್ಲ ತೋರಿಸ್ಬೇಕಂದ್ರೆ ಅಲ್ಲಿ ಒಂದ್ 3,000 ಆಗುತ್ತೆ ಸರ್ ತಿಂಗ್ಳಿಗೆ. ಮಕ್ಳಿಲ್ಲ ಸರ್, ಒಂದು ಮಗು ಆಗಿತ್ತು, ಡೆತ್ ಆಗಿದೆ ಸರ್, ಮಕ್ಳಿಲ್ಲ. ಅದೇ ಇರೋವರ್ಗು ನೋಡ್ಸ್ಬೇಕು ಸರ್ ನಾನು. ಡಾಕ್ಟ್ರು ಹಂಗೆ ಹೇಳೋರೆ, ಅಮ್ಮ ಇದು ಅಷ್ಟೊಂದು ವಾಸಿ ಆಗಲ್ಲ, ಕಿಡ್ನಿ ಪ್ರಾಬ್ಲಮ್ ಆಗೈತಲ್ಲ, ಲಿವರ್ ಪ್ರಾಬ್ಲಮ್ ಆಗೈತೆ, ಇರೋವರೆಗೂ ಚೆನ್ನಾಗಿ ನೋಡ್ಕೊ ಹೋಗಮ್ಮ ಅಂತ ಹೇಳವ್ರೆ ಸರ್ ಅವರು. ಅದಕ್ಕೆ ತಿಂಗ್ಳಿಗೊಂದ್ಸಲಿ ಕರ್ಕೊಂಡು ಹೋಗ್ಬಿಟ್ಟು ಕಿಡ್ನಿನು ಲಿವರು ಎಲ್ಲ ಚೆಕಪ್ ಮಾಡಿಸ್ತಾ ಇರ್ತೀನಿ ಸರ್, ಯಾವ ಮಟ್ಟಕ್ಕೆ ಇದಾವೆ ಅಂತ.